ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕಾಗತ್ತೆ. ಕಷ್ಟಪಟ್ಟು ಒಂದು ಸೈಟನ್ನು ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಡಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗಿ. ಇನ್ನು ಮೊದಲನೇದಾಗಿ ಆಗಸ್ಟ್ ತಿಂಗಳ ವಿಶೇಷತೆಗಳನ್ನ ನಾವು ಗಮನಿಸ್ಬಿಡೋಣ ಮತ್ತು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗ್ತಾ ಇದೆ, ಎಷ್ಟನೇ ತಾರೀಕಿಗೆ ಬದಲಾವಣೆ ಆಗ್ತಿದೆ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ 1ನೇ ತಾರೀಕು 8ನೇ ತಿಂಗಳು 2026 ಕನ್ಯಾ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಶುಕ್ರನು ನೀಚನಾಗ್ತಾ ಇದ್ದಾನೆ. ಇನ್ನು 2ನೇ ತಾರೀಕು 8ನೇ ತಿಂಗಳು 2026 ಮಿಥುನ ರಾಶಿಗೆ ಒಂದು ಕುಜನ ಪ್ರವೇಶವಾಗ್ತಾ ಇರುವಂಥದ್ದು. 5ನೇ ತಾರೀಕು 8ನೇ ತಿಂಗಳು 2026 ಕಟಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಅದರಲ್ಲೂ 17ನೇ ತಾರೀಕು 8ನೇ ತಿಂಗಳು 2026 ಸಿಂಹ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 22ನೇ ತಾರೀಕು 8ನೇ ತಿಂಗಳು 2026 ಸಿಂಹ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳ ಗ್ರಹದ ಬದಲಾವಣೆಯ ಪರಿಸ್ಥಿತಿಗಳು. ಇನ್ನು ಈ ತಿಂಗಳ ವಿಶೇಷತೆಗಳು ಅಂತ ನೋಡಿದ ಸಂದರ್ಭಕ್ಕೆ ನಮಗೆ ಈ ತಿಂಗಳಲ್ಲಿ ಬರ್ತಕ್ಕಂತಹದ್ದು ಆಷಾಢ ಮತ್ತು ಶ್ರಾವಣ ಎರಡೂ ಬರುತ್ತೆ. ಈ ಆಷಾಢ ಮತ್ತು ಶ್ರಾವಣ ಎರಡು ಅರ್ಧ ಸಿಕ್ಕೋದ್ರಿಂದ ಮೊದಲನೇದಾಗಿ ನಮಗೆ ಈ ಒಂದು 4ನೇ ತಾರೀಕಿನಂದು ನಮಗೆ ವಿಶೇಷವಾಗಿ ನಡೆಯುವಂತಹ ಒಂದು ಚಾಮುಂಡೇಶ್ವರಿಯ ಉತ್ಸವ ನಡೆಯುತ್ತೆ. ಮೈಸೂರಿನಲ್ಲಿ ಚಾಮುಂಡೇಶ್ವರಿಯ ಜನ್ಮೋತ್ಸವ, ರೇವತಿ ನಕ್ಷತ್ರ. ಸೊ ಹಾಗಾಗಿ ಆ ಒಂದು ಜನ್ಮೋತ್ಸವ ನಡೀತಕ್ಕಂಥದ್ದು. ಅದಕ್ಕೆ ಬೇರೆ ಬೇರೆಯಾದಂತಹ ಪುರಾಣದ ಹಿನ್ನೆಲೆ ಏನಿಲ್ಲ. ರಾಜಮನೆತನದಿಂದ ನಡೀತಕ್ಕಂತಹ ಪೂಜೆಯ ಒಂದು ವಿಶೇಷ ಇರುತ್ತವೆ ಅಷ್ಟೇ. ಇನ್ನು 7ನೇ ತಾರೀಕು 8ನೇ ತಿಂಗಳು 2026 ಇನ್ನು ಆಷಾಢ ಮಾಸದ ಒಂದು ಶುಕ್ರವಾರದ ಲಕ್ಷ್ಮೀ ಪೂಜೆ, ಆಡಿ ಶುಕ್ರವಾರದ ಪೂಜೆ ಅಂತ ಕರಿತೀವಿ. ಅದಾದ ನಂತರ 12ನೇ ತಾರೀಕು 8ನೇ ತಿಂಗಳು 2026 ಜ್ಯೋತಿರ್ಭೀಮೇಶ್ವರ ವ್ರತ. ಅದನ್ನ ಭೀಮನ ಅಮಾವಾಸ್ಯೆ ಅಂತಲೂ ಕರಿತೀವಿ. ಯಾರ್ಯಾರು ಸುಮಂಗಲಿಗಳು ಇರ್ತೀರಿ, ತಮ್ಮ ಸುಮಂಗಲಿತ್ವ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಪೂಜೆ ಮಾಡ್ಕೊಳ್ಳೋದು ಮತ್ತು ಮದುವೆ ಆಗದೇ ಇರತಕ್ಕಂತಹ ಒಂದು ಕನ್ಯೆಯರು ಉತ್ತಮವಾದಂತಹ ವರ ಬೇಕು ಅಂತ ಹೇಳಿ ಪೂಜೆ ಮಾಡಿಕೊಳ್ತಕ್ಕಂತಹದ್ದು ಈ ರೀತಿಯಾಗಿ ಮಾಡುವಂಥ ಪದ್ಧತಿ ಇರುವಂತಹದ್ದು ಇವತ್ತಿಗೂ ಇದೆ. ಇದನ್ನ ಸಂಜೀವಿನಿ ವ್ರತ ಅಂತಲೂ ಸಹ ಕರೀತಾರೆ. ಯಾಕಂದ್ರೆ ತಮ್ಮ ಗಂಡಂದ್ರ ಆಯುಷ್ಯ ಆರೋಗ್ಯಗಳು ಜಾಸ್ತಿ ಆಗಬೇಕು ಅಂತಲೂ ಸಹ ಸುಮಂಗಲಿಯರು ಇದೊಂದು ಪೂಜೆ ಪುನಸ್ಕಾರಗಳನ್ನ ಮಾಡೋದು ಉಂಟು. ಅದಾದ ನಂತರ 16ನೇ ತಾರೀಕು 8ನೇ ತಿಂಗಳು 2026 ಭಾನುವಾರದ ದಿವಸ ನಾಗ ಚತುರ್ಥಿ ಇದೆ. 17ನೇ ತಾರೀಕು 8ನೇ ತಿಂಗಳು 2026 ನಾಗರ ಪಂಚಮಿ ಇರತಕ್ಕಂತಹದ್ದು. ಅದೇ ರೀತಿಯಾಗಿ ಗಮನಿಸಿದಾಗ 21ನೇ ತಾರೀಕು 8ನೇ ತಿಂಗಳು 2026 ಶ್ರೀ ವರಮಹಾಲಕ್ಷ್ಮಿ ವ್ರತ. ಈ ವರಮಹಾಲಕ್ಷ್ಮಿ ವ್ರತವನ್ನ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ ಮತ್ತು ಇದನ್ನು ಮಾಡೋದ್ರಿಂದ ಸಕಲ
ಐಶ್ವರ್ಯ, ಆಯುಷ್ಯ, ಆರೋಗ್ಯಗಳು ವೃದ್ಧಿಯಾಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇರತಕ್ಕಂತಹದ್ದು. ಜೊತೆಗೆ ಈ ಒಂದು ಶುಕ್ರವಾರ, ಶ್ರಾವಣದ ಶುಕ್ಲ ಪಕ್ಷದ ಮೊದಲನೇ ಶುಕ್ರವಾರ, ಈ ಒಂದು ಪೌರ್ಣಮಿಗೂ ಹಿಂದೆ ಬರ್ತಕ್ಕಂತಹ ಶುಕ್ರವಾರದ ದಿವಸ ಮಾಡಿಕೊಂಡು ಬಂದಿರತಕ್ಕಂತಹದ್ದು, ಅನಾದಿ ಕಾಲದಿಂದಲೂ ಮಾಡ್ಕೊಂಡು ಬಂದಿರತಕ್ಕಂತಹದ್ದು. ಸೊ ಹಾಗಾಗಿ ಹುಣ್ಣಿಮೆಗೆ ಬರ್ತಕ್ಕಂತಹ ಶುಕ್ರವಾರ, ಹುಣ್ಣಿಮೆಯ ಹಿಂದೆ ಬರತಕ್ಕಂತಹ ಶುಕ್ರವಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅಂದು ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತಾರೆ. ನಮ್ಮೆಲ್ಲ ವೀಕ್ಷಕರಿಗೆ ವಿಶೇಷವಾದಂತಹ ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ನಾವು ಕಳೆದ ವರ್ಷ ಹೇಳಿದ್ವಿ ಏನಂತ, ವಿಧವೆಯರು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬಹುದಾ, ವಿಧವೆಯರಿಗೆ ಅವಕಾಶ ಇದೆಯಾ ಅಂತ ತುಂಬಾ ಜನ ಪ್ರಶ್ನೆ ಕೇಳಿದ್ರು. ಅದಕ್ಕೆ ನಾವು ಉತ್ತರವನ್ನು ಕೊಟ್ಟಿದ್ವಿ. ಅದೇನೋ ಹೇಳ್ತಾರೆ ನೋಡಿ, ಜಡೆಗೆ ಜಡೆ ಶತ್ರು, ಜಾತಿಗೆ ಜಾತಿ ಶತ್ರು ಅಂತೆ. ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳೇ ಅದಕ್ಕೆ ವಿರುದ್ಧವಾಗಿಯೂ ಮಾತಾಡಿದ್ರು, ವಿಧವೆಯರಿಗೆ ಹೆಂಗ್ರಿ ಅವಕಾಶ ಕೊಡ್ತೀರಾ ಅಂತ. ಆದ್ರೆ ಈ ವರ್ಷ ನಾವು ಹೇಳ್ತಾ ಇದ್ದೇವೆ, ಪುನಃ ಹೇಳ್ತಾ ಇದ್ದೇವೆ, ವಿಧವೆಯರು ಅಂತ ಯಾರು ನೀವು ಕರ್ಕೊಳ್ತಿದ್ದೀರಲ್ಲ, ಗಂಡ ಮೃತವಾಗಿರ್ತಕ್ಕಂಥವ್ರು ಅವರಲ್ಲ ವಿಧವೆಯರು. ಈ ರೀತಿಯಾದಂತಹ ಮಾನಸಿಕ ರೋಗದಿಂದ ಬಳಲ್ತಿರ್ತೀರಲ್ಲ ನೀವು, ಗಂಡನಿದ್ದರೂ ವಿಧವೆಯರು. ಫಸ್ಟ್ ಆ ಮಾನಸಿಕ ರೋಗದಿಂದ ಆಚೆ ಬನ್ನಿ. ನೀವ್ಯಾರೋ ಅವ್ರನ್ನ ಕರೆದು ಕುಂಕುಮ ಕೊಡ್ಲಿಲ್ಲ, ವಿಧವೆಯರಿಗೆ ಅರ್ಶನ ಕೊಡ್ಲಿಲ್ಲ, ಅವ್ರಿಗೆ ಕುಂಕುಮ ಕೊಡ್ಲಿಲ್ಲ ಅಂತ ಯಾವ ವಿಧವೆಯರು ಸಹ ಯೋಚನೆ ಮಾಡೋದೇ ಬೇಕಾಗಿಲ್ಲ. ನಾನಿದ್ದೇನೆ, ಇನ್ನು ನನ್ನ ಆಶ್ರಮದಲ್ಲಿ, ನನ್ನ ಮಠದಲ್ಲಿ ಇದೇ ವರಮಹಾಲಕ್ಷ್ಮಿ ವ್ರತವನ್ನ ವಿಧವೆಯ ಕೈನಲ್ಲೇ ಆಚರಣೆ ಮಾಡಿಸ್ತೀವಿ. ಯಾರು ಬೇಕಾದ್ರೂ ಬರಬಹುದು. ನನಗೆ ಮಂತ್ಲಿ ಪೀರಿಯಡ್ಸ್ ಡೇಟ್ ಆಗಿ ಹೋಗ್ಬಿಟ್ಟಿದೆ, ನನಗೆ 3ನೇ ದಿವಸ 5ನೇ ದಿವಸ, ಯಾವ ಕಾರಣನೂ ಬೇಕಾಗಿಲ್ಲ. ನಿಮಗೆ ಬಂದು ಪಾಲ್ಗೊಳ್ಳುವಂತಹ ಇಚ್ಛೆ ಇತ್ತ ಖಂಡಿತವಾಗ್ಲೂ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ, ಬನ್ನಿ. ಯಾವುದೇ ರೀತಿ ಹಣ ಕೊಡ್ಬೇಕಾಗಿಲ್ಲ, ಕಾಸು ಕೊಡ್ಬೇಕಾಗಿಲ್ಲ. ಯಾಕಂದ್ರೆ ನಮಗೊಂದು ವ್ಯವಸ್ಥೆಗೋಸ್ಕರ, ಇಷ್ಟು ಜನಕ್ಕೆ ಅಂತ ಗೊತ್ತಾಗ್ಲಿ ಅನ್ನುವಂತಹ ಉದ್ದೇಶಕ್ಕೋಸ್ಕರ, ಇಷ್ಟು ಜನ ಅಂತ ಲೆಕ್ಕಕ್ಕೋಸ್ಕರ ನಿಮ್ಮ ಹೆಸರನ್ನು ಬರೆಸಿ ಅಂತ ಹೇಳ್ತಿರೋದು, ಬೇರೆ ಇನ್ಯಾವುದೇ ಕಾರಣಕ್ಕೂ ಅಲ್ಲ. ನಿಮಗೆ ಮನೆಯಲ್ಲಿ ಮಾಡೋಕ್ ಸಾಧ್ಯ ಇಲ್ವಾ? ಯಾರು ಕರೆದು ಅರ್ಶನ ಕುಂಕುಮ ಕೊಡ್ತಾ ಇಲ್ವಾ? ವರ್ಷಕ್ಕೊಂದು ವ್ರತ, ಆ ವ್ರತವನ್ನು ನಿಮಗೆ ಮಾಡೋದಕ್ಕೆ ಬಿಡ್ತಾ ಇಲ್ವಾ? ಬನ್ನಿ ನಮ್ಮ ಆಶ್ರಮಕ್ಕೆ, ಸ್ವತಃ ನಾವೇ ಮಾಡಿಸ್ತೀವಿ. ವರಮಹಾಲಕ್ಷ್ಮಿ ವ್ರತ ಯಾರು ಏನು ಯೋಚನೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಪೀರಿಯಡ್ಸ್ ಆಗಿರೋರು ಸಹ ನಿಮಗೆ ಮನೇಲಿ ಮಾಡ್ಕೊಳಕ್ ಆಗ್ತಿಲ್ವಾ? ಬನ್ನಿ. ಅಥವಾ ಮನೇಲಿ ಮಾಡ್ಕೊಳ್ಬಾರ್ದು ಅಂತ ನಿಮ್ ತಲೆ ಒಳಗೆ ಏನೇನೋ ತುಂಬಿದ್ದಾರಲ್ಲ ವಿಷಗಳನ್ನ, ಆ ವಿಷಗಳಿಂದ ಆಚೆಗೆ ಬನ್ನಿ. ಇದೇ ವರ್ಷದಿಂದ ಪ್ರತಿ ವರ್ಷ ಪ್ರತಿ ವ್ರತಗಳಿಗೂ ಅಷ್ಟೇ ನಮ್ಮ ಆಶ್ರಮ ಸದಾಕಾಲ ಬಾಗಿಲು ತೆಗೆದೇ ಇರತ್ತೆ. ಬರುವಂಥವ್ರನ್ನ ನೀವು ವಿಧವೆಯರಾ, ಮುತ್ತೈದೆಯರಾ, ನಿಮಗೆ ಪೀರಿಯಡ್ಸ್ ಆಗಿದ್ಯಾ, ನಿಮ್ಗೆ ಎಷ್ಟನೇ ದಿನ, ತಲೆ ಸ್ನಾನ ಮಾಡಿದೀರಾ, ಮೈಕ್ ಸ್ನಾನ ಮಾಡಿದೀರಾ, ಅದೇನು ಇಲ್ಲ. ಕೇಳೋವಂಥದ್ದು ಇಷ್ಟೇ, ನಂಬಿಕೆ ಇದೆಯಾ, ಭಕ್ತಿ ಇದೆಯಾ, ಶ್ರದ್ಧೆ ಇದೆಯಾ, ಮಾಡೋದಕ್ ಮನಸ್ಸಿದೆಯಾ, ಇಷ್ಟೇ ಕೇಳೋದು. ಇಷ್ಟಿದ್ರೆ ಆರಾಮವಾಗಿ ಬನ್ನಿ, ಆರಾಮವಾಗಿ ಅಮ್ಮನವರ ಪೂಜೆಯನ್ನ ಎಲ್ಲರೂ ಸೇರಿ ಮಾಡೋಣ. ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಮ್ಮನವರಿಂದ ಸಿಗಬೇಕಾಗಿದ್ದಂತಹ ಎಲ್ಲ ಅನುಕೂಲಗಳನ್ನ ಪಡ್ಕೊಳ್ಳೋಣ. ಒಳ್ಳೇದಾಗ್ಲಿ. ಇನ್ನು ಮಾಸ ಭವಿಷ್ಯದ ಕಡೆ ಗಮನ ಹರಿಸೋದಾಯ್ತು ಅಂತ ಹೇಳಿದ್ರೆ, ಈಗಾಗಲೇ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ರಾಶಿ ಭವಿಷ್ಯ, ಸಿಂಹರಾಶಿನಲ್ಲಿ ಹುಟ್ಟಿರುವಂತವ್ರಿಗೆ ಗ್ರಹದ ಸ್ಥಿತಿಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ರಾಶಿಯಲ್ಲಿ ಕೇತು, ದ್ವಿತೀಯದಲ್ಲಿರ್ತಕ್ಕಂತಹ ಶುಕ್ರ, ಸಪ್ತಮದಲ್ಲಿರ್ತಕ್ಕಂತಹ ರಾಹು, ಅಷ್ಟಮದ ಶನಿ, ಏಕಾದಶದ ಕುಜ, ಅದೇ ರೀತಿಯಾಗಿ 12ನೇ ಮನೆಯಲ್ಲಿರ್ತಕ್ಕಂತಹ ರವಿ, ಗುರು, ಬುಧ. ಇನ್ನು ರವಿ ಮತ್ತು ಬುಧರು 12 ಮತ್ತು 1ನೇ ಮನೆ ಅಂದ್ರೆ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಈ ಒಂದು ಗತಿಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, 17ನೇ ತಾರೀಕಿನವರೆಗೂ ತುಂಬಾ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. 17ನೇ ತಾರೀಕಿನ ನಂತರದಲ್ಲಿ ಒಂದ್ ಸ್ವಲ್ಪ ಸುಧಾರಣೆ ಕಾಣುತ್ತೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಏನ್ ಸುಧಾರಣೆ ಏನ್ ಕಾಣೋದಿಲ್ಲ. ಈ ಕಡೆ ಗುರುಬಲ ಇಲ್ಲ, ಈ ಕಡೆ ಶನಿ ಬಲ ಇಲ್ಲ, ಅಷ್ಟಮ ಶನಿ ಬೇರೆ ಪೀಡಾಕಾರಕನಾಗಿದ್ದಾನೆ. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಇನ್ನು ರಾಶಿನಲ್ಲಿರ್ತಕ್ಕಂತಹ ಕೇತುವಿನ ಪ್ರಭಾವ ವಿಪರೀತವಾಗಿರ್ತಕ್ಕಂತಹ ದೃಷ್ಟಿದೋಷಗಳನ್ನ ತಂದುಕೊಡುವಂಥದ್ದು, ಶತ್ರು ಕಾಟಗಳನ್ನ ತಂದುಕೊಡುವಂಥದ್ದು, ಮಾನಸಿಕ ಯಾತನೆಗಳನ್ನ ತಂದುಕೊಡ್ತಕ್ಕಂಥದ್ದು, ತುಂಬಾ ವಿಚಿತ್ರವಾಗಿರ್ತಕ್ಕಂತಹ ಕಷ್ಟಗಳನ್ನ ತಂದು ಹಾಕುವಂತಹದ್ದು, ನಷ್ಟಗಳನ್ನ ಮಾಡ್ತಕ್ಕಂಥದ್ದು, ಬದುಕಿನಲ್ಲಿ ನಿಮಗೆ ಬಹಳ ಅವಯೋಗಗಳನ್ನ ಕ್ರಿಯೇಟ್ ಮಾಡ್ಕೊಡ್ತಕ್ಕಂಥದ್ದು ಆಗತ್ತೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ಯತ್ನ ಕಾರ್ಯಗಳಲ್ಲಿ ವೈಫಲ್ಯತೆಗಳನ್ನ ಕೊಡ್ತಕ್ಕಂತಹದ್ದು, ಈ ರೀತಿಯಾಗಿ ಹಲವು ರೀತಿಯಾದಂತಹ
ಒಂದು ದುಷ್ಟ ಫಲಗಳನ್ನ ಅನುಭವಿಸಬೇಕಾಗ್ತದೆ. ಇನ್ನು ದ್ವಿತೀಯದಲ್ಲಿ ನೀಚನಾಗಿರತಕ್ಕಂತಹ ಶುಕ್ರ ಹಣಕಾಸಿಗೆ ಬಹಳ ತೊಂದರೆ. ಅದರಲ್ಲೂ ಹಿರಿಯ ನಾಗರಿಕರು ಯಾರಿದ್ದೀರಿ, ಯಾರು ಪೆನ್ಷನ್ಸ್ ಗಳನ್ನ ನಂಬಿಕೊಂಡು ಜೀವನವನ್ನು ಮಾಡ್ತಾ ಇದ್ದೀರಿ, ಇದಕ್ಕಿದ್ದ ಹಾಗೆ ಪೆನ್ಷನ್ಗಳು ನಿಂತು ಹೋಗುವಂತಹದ್ದು, ಬರುವಂತಹ ನಿಮಗೆ ಕೊಡ್ತಕ್ಕಂತಹ ಯಾವುದೋ ಒಂದು ಪಿಂಚಣಿನೋ ಅಥವಾ ಇನ್ನೊಂದೇನೋ ದುಡ್ಡು ಕಾಸುಗಳು ನಿಂತು ಹೋಗುದು, ವಿಧವಾ ವೇತನ ಕೊಡ್ತಾರೆ ಅಥವಾ ವಯಸ್ಸಾದವರಿಗೆ ವೃದ್ಧ ವೇತನ ಕೊಡ್ತಕ್ಕಂತಹದ್ದು, ಇದೆಲ್ಲ ದಿಢೀರಂತ ಹಣ ಇನ್ನೇನ್ ಬರುತ್ತೆ ಅಂತ ಅಂದ್ಕೊಂಡಿರ್ತೀರಿ, ಬರದೇ ಹೋಗಿ ನಿಮ್ಗೆ ಹಣಕಾಸಿಗೆ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಈ ರೀತಿಯಾಗಿ ಆಗತ್ತೆ. ಪ್ರಯತ್ನಗಳೆಲ್ಲ ನಿಷ್ಫಲವಾಗ್ತಾ ಹೋಗುತ್ತೆ, ಕಾರ್ಯಗಳಲ್ಲಿ ಹಿನ್ನಡೆಗಳು ಆಗ್ತಾ ಹೋಗುತ್ತೆ, ನೀವೇನೇ ಅಂದುಕೊಂಡ್ರು ಯಾವುದು ಸರಿಯಾಗಿ ಆಗ್ತಾ ಹೋಗೋದಿಲ್ಲ. ಸಾಂಸಾರಿಕ ಕಲಹಗಳು ಜಾಸ್ತಿ. ನೇರವಾಗಿ ರಾಹು ಕೇತು ಇಬ್ರು ಇರೋದ್ರಿಂದ ನಿಮಗೆ ರಾಶಿ ಮತ್ತು ಸಪ್ತಮದಲ್ಲಿ ಸಾಂಸಾರಿಕ ಜೀವನದಲ್ಲಿ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿ ಆಗ್ತಕ್ಕಂಥದ್ದು. ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ, ಬಹಳ ಕಷ್ಟದಾಯಕವಾದಂತಹ ವಾತಾವರಣ ಇರುತ್ತೆ. ಹುಷಾರಾಗಿರಬೇಕು. ಈ ಒಂದು ಸಮಯದಲ್ಲಿ ನಿಮ್ಮ ಜೀವನಕ್ಕೆ ತೊಂದರೆ ತಾಪತ್ರಗಳು ಉಂಟಾಗ್ತಾನೆ ಹೋಗುತ್ತೆ. ಜಾಗ್ರತೆ 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 ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಇನ್ನು ನಿಮಗೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥವನು ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಕುಜನು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಎಷ್ಟೇ ಕಷ್ಟಗಳು ಬಂದ್ರು, ಎಷ್ಟೇ ಇದಾದ್ರೂ ಒಂದ್ ಸ್ವಲ್ಪ ನಿಮಗೆ ನಿಮ್ಮ ತಾಯಿ ಅಥವಾ ತಾಯಿ ಸಮಾನರ ಒಂದು ಸಹಾಯ ಸಹಕಾರಗಳು ಸಿಗತ್ತವೆ. ಅಮ್ಮ ಆಗಬಹುದು ಅಥವಾ ಅಮ್ಮನ ಸಮಾನರು ಯಾರಿರ್ತಾರೆ ಅವರಿಂದ ಒಂದಷ್ಟರ ಮಟ್ಟಕ್ಕೆ ನಿಮಗೆ ಚಿಂತೆಗಳು ಕಡಿಮೆ ಆಗತಕ್ಕಂತಹದ್ದು ಆಗತ್ತೆ. ಸ್ವಲ್ಪ ಮಟ್ಟಕ್ಕೆ ಧೈರ್ಯ ಜಾಸ್ತಿ ಆಗತ್ತೆ. ಹಿಂಸೆಗಳು ಎಲ್ಲೋ ಒಂದ್ ಕಡೆ 17ನೇ ತಾರೀಕಿನ ನಂತರದಲ್ಲಿ ಕಡಿಮೆ ಆಗ್ತಾ ಬರ್ತಕ್ಕಂಥದ್ದು ಆ ರೀತಿಯಾಗಿ ಆಗುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಕುಜನಿಂದ ರಿಲ್ಯಾಕ್ಸ್ ಅಂತ ಹೇಳ್ಬಹುದು. ಇನ್ನು ಅಷ್ಟಮ ಶನಿಯ ಅಷ್ಟಮ ಜೊತೆಗೆ ವ್ಯಯ ಗುರುವಿನಿಂದ ಏನು ಫಲವಿಲ್ಲ, ಎಲ್ಲಾ ದುಷ್ಫಲಗಳೇ, ಅತಿ ಹೆಚ್ಚಿನ ದುಷ್ಫಲಗಳನ್ನ ಅನುಭವಿಸ್ಬೇಕಾಗತ್ತೆ. ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಜಾಗ್ರತೆಯಾಗಿರಿ. ಎಷ್ಟೊಂದ್ ಜನ ಈಗಾಗ್ಲೇ ಗುರುಶಾಂತಿಯನ್ನು ಮಾಡಿಸ್ಕೊಂಡಿರುವಂತವ್ರು ಯೋಚನೆ ಮಾಡೋದು ಬೇಡ. ಯಾರು ಗುರುಶಾಂತಿ ಮಾಡಿಸ್ಕೊಂಡಿಲ್ಲ, ಯಾರಿಗ್ ಮಾಡಿಸ್ಕೊಳಕ್ ಸಾಧ್ಯ ಆಗ್ಲಿಲ್ಲ ಅಂಥವರು ತುಂಬಾ ಸರಳವಾಗಿರ್ತಕ್ಕಂತಹ ಪರಿಹಾರವನ್ನ ಹೇಳ್ತೀವಿ, ಮಾಡ್ಕೊಳ್ಳಿ. ಪ್ರತಿನಿತ್ಯ ದತ್ತಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಬನ್ನಿ. ಎಷ್ಟಾಗತ್ತಷ್ಟು ದತ್ತಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಬನ್ನಿ. ದತ್ತಾತ್ರೇಯ ದೇವರಿಗೆ ನಿಮ್ಮ ಕೈಯಾರೆ ಕಡಲೆಕಾಳಿನ ಹಾರವನ್ನು ಮಾಡಿ ಕೊಟ್ಟು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನಿಮಗೆ ಗುರುಗಳು ಅಂತ ಯಾರು ಇರ್ತಾರೆ ಅವರ ದರ್ಶಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಬನ್ನಿ. ಶುಭವಾಗತ್ತೆ, ಒಳ್ಳೇದಾಗ್ಲಿ. ಅದೇ ರೀತಿಯಾಗಿ ಈ ಅಷ್ಟಮ ಶನಿ ಬೇರೆ, ಅಷ್ಟಮ ಶನಿಯ ನಿವಾರಣೆಗಾಗಿ ಜೊತೆಗೆ ಜುಲೈ ತಿಂಗಳಲ್ಲಿ ವಕ್ರೀಗತನ ಬೇರೆ ಆಗಿರೋದ್ರಿಂದಾಗಿ ವಿಶೇಷವಾಗಿ ಶನಿ ಶಾಂತಿಯನ್ನು ನೀವು ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಇದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯವಾದ್ರೂ ಜುಲೈನಲ್ಲೇ ನಾವು ನಿಮ್ಗೆ ಅಪ್ಲೋಡ್ ಮಾಡೋದ್ರಿಂದ ಒಂದ್ ತಿಂಗಳ ಮುಂಚಿತವಾಗಿಯೇ ಏನ್ ನಡೆಯುತ್ತೆ ಅಂತ ಮುಂಚೆನೆ ಗೊತ್ತಾಗಿ ಅದಕ್ಕೆ ಬೇಕಾಗಿರುವಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅನ್ನುವಂತಹ ಉದ್ದೇಶದಿಂದ ಒಂದ್ ತಿಂಗಳು ಮುಂಚಿತವಾಗಿಯೇ ಮಾಡ್ತೀವಿ. ಇದೇ ಒಂದು ಜುಲೈ ತಿಂಗಳ 12ನೇ ತಾರೀಕು ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಪವಮಾನ ಪವಮಾನ ಹೋಮದ ಜೊತೆಗೆ ಮೃತ್ಯುಂಜಯ ಪೂಜೆ, ಮೃತ್ಯುಂಜಯ ಹೋಮ, ಶನಿ ಪೂಜೆ ಮತ್ತು ಶನಿ ಮಹಾಯಾಗದ ಮುಖಾಂತರವಾಗಿ ವಿಶ್ವದಲ್ಲೇ ಪ್ರಪ್ರಥಮವಾಗಿ ಈ ಜುಲೈ 12ನೇ ತಾರೀಕಿನ ವಿಶೇಷವಾದಂತಹ ಆ ತ್ರಯೋದಶಿಯ ದಿವಸ ವಿಶ್ವದಲ್ಲೇ ಮೊದಲನೇ ಬಾರಿಗೆ ಪ್ರತಿಷ್ಠಾಪನೆಗೆ ಒಳಗಾಗ್ತಾ ಇರತಕ್ಕಂತಹ, ವಿಶ್ವದಲ್ಲೇ ಎಲ್ಲೂ ಇಲ್ಲದಂತಹ ಪ್ರಪ್ರಥಮ ದೇವಸ್ಥಾನ, ವಿಶ್ವದಲ್ಲೇ ಪ್ರಪ್ರಥಮ ದೇವಸ್ಥಾನ ಏಕಶಿಲೆಯಲ್ಲಿ ಹನುಮ ಮತ್ತು ಶನಿಯನ್ನ ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇರುವಂಥದ್ದು. ಮುಂಭಾಗದಲ್ಲಿ ಹನುಮ, ಹಿಂಭಾಗದಲ್ಲಿ ಶನಿಯನ್ನ ನೀವು ನೇರವಾಗಿ ನೋಡ್ಲಿಕ್ಕೆ ಸಾಧ್ಯವಾಗಲ್ಲ, ಕನ್ನಡಿಯ ಮುಖಾಂತರವಾಗಿ ನೀವು ಶನಿಯನ್ನ ನೋಡ್ಬೇಕಾಗ್ತದೆ. ಸೊ ಹಾಗಾಗಿ ಆ ಕನ್ನಡಿಯಲ್ಲಿ ನಿಮಗೆ ಶನಿಯು ದರ್ಶನವನ್ನ ಕೊಡ್ತಾನೆ, ಅವನ ನೇರ ದೃಷ್ಟಿಯಿಂದ ಪಾರಾಗ್ತೀರಿ, ಹನುಮನ ಶುಭ ಕೃಪೆಗೆ ನೀವು ಒಳಗಾಗ್ತೀರಿ. ಮೊದಲನೇದಾಗಿ ಬೆಳಗ್ಗಿನಿಂದನೇ ವಿಶೇಷವಾಗಿ ಪವಮಾನ ಪೂಜೆ, ಪವಮಾನ ಹೋಮ, ಮೃತ್ಯುಂಜಯ ಪೂಜೆ, ಮೃತ್ಯುಂಜಯ ಹೋಮ ಸಮೇತವಾಗಿ ಹನುಮಂತನ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು. ನೀವೇ ಸ್ವತಃ ಬಂದು ನಿಮ್ಮ ಕೈಯಾರೆ ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ ಸ್ಪರ್ಶ ದರ್ಶನವನ್ನು ಮಾಡ್ಕೊಂಡು ಹೋಗಬಹುದು. ಪ್ರತಿನಿತ್ಯವೂ ಆ ವ್ಯವಸ್ಥೆ ಇರ್ತದೆ. ಯಾರಾದರೂ ಶನಿಪೀಡನೆಯಿಂದ ಬಳಲ್ತಾ ಇರತಕ್ಕಂಥವ್ರು, ತುಂಬ ದೋಷಗಳು ಸಂಕಷ್ಟಗಳು ಅಂತ ಬಳಲ್ತಾ ಇರತಕ್ಕಂಥವ್ರು ನೀವೇ ಸ್ವತಃ ಬಂದು ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ ನೀವು ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು. ಜುಲೈ 12ನೇ ತಾರೀಕಿನಂದು ನಡೆಯುವಂತಹ ವಿಶೇಷವಾದ ಶನಿ ಮಹಾಯಾಗದಲ್ಲಿ ನೀವೆಲ್ಲರೂ ಪಾಲ್ಗೊಂಡು
ವಿಶೇಷವಾಗಿ ಶನಿ ದೋಷಕ್ಕೆ ಪರಿಹಾರ ಮಾಡಿಕೊಂಡು ಶನಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಅದಕ್ಕೆ ಶುಲ್ಕ 800 ರೂಪಾಯಿಗಳಿರುತ್ತವೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ನೀವು ಬಂದು ಭೇಟಿ ಮಾಡಬಹುದು. ನೇರವಾಗಿ ಪೂಜೆಗೆ ಸಹ ಬರಬಹುದು. ಸಾಧ್ಯ ಇಲ್ಲದೇ ಇರುವಂಥವರು ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡ್ರೆ ಪ್ರಸಾದ ನಿಮ್ಮ ಮನೆಗೆ ಬರುತ್ತೆ. ಶನಿಯ ರಕ್ಷಾ ಕವಚ ಕೊಡ್ತೀವಿ, ಅದನ್ನು ಕತ್ತಿನಲ್ಲಿ ಧರಿಸಬೇಕು ಮತ್ತು ಶನಿಯ ರಕ್ಷೆಯನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಬೇಕು. ಇದರಿಂದ ನಿಮಗೆ ಶನಿ ಪೀಡನೆಯಿಂದ ತುಂಬ ಬೇಗ ಪಾರಾಗ್ತೀರಿ. ಎಲ್ಲರಿಗೂ ಸಹ ಒಳ್ಳೇದಾಗ್ತದೆ, ಒಳ್ಳೇದಾಗಲಿ ಅನ್ನುವಂಥದ್ದಕ್ಕೆ ವಿಶ್ವದ ಪ್ರಪ್ರಥಮ ಏಕಶಿಲಾಮೂರ್ತಿಯಲ್ಲಿ ಶನಿ ಮತ್ತು ಹನುಮಂತನನ್ನು ಒಂದು ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದೇವೆ. ಇದನ್ನು ತಾವೆಲ್ಲರೂ ಸಹ ಉಪಯೋಗ ಮಾಡಿಕೊಳ್ಬೇಕು. ಇನ್ನು ಈ ಶನಿಯ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹಕ್ಕೆ ಮತ್ತು ಅದೇ ರೀತಿಯಾಗಿ ಹನುಮಂತನ ಪ್ರತಿಷ್ಠೆಗೆ ಬರ್ತಕ್ಕಂಥವರು ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಅನ್ನೋದು ವಿಶೇಷವಾದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದಲ್ಲಿ ಹರತಲೆ ಮಠದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯವು ನಡೀತಾ ಇದೆ. ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು ಮತ್ತು ಶನಿ ಮಹಾಯಾಗ ನಡೀತಾ ಇರತಕ್ಕಂಥದ್ದು ನಮ್ಮದೇ ಆಶ್ರಮದಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದ ಹರತಲೆ ನಿರ್ಗುಣಾದ್ವೈತ ಮಠದಲ್ಲಿ ನಡೆಯುತ್ತೆ. ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಅದೇ ರೀತಿಯಾಗಿ ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇನ್ನೊಂದಷ್ಟು ಫಲಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಹೆಂಡತಿ ಮಕ್ಕಳೊಟ್ಟಿಗೆ ಒಂದಷ್ಟು ಕಲಹಗಳು, ಬಂಧು ಬಾಂಧವರಿಂದ ವಿರೋಧಾಭಾಸಗಳು ಉಂಟಾಗೋದು ಬಹಳ ಜಾಸ್ತಿ ಆಗ್ಬಿಡುತ್ತೆ. ಪ್ರಯತ್ನಿಸಿದ ಎಲ್ಲಾ ಕೆಲಸಗಳು ಸಹ ಸಾಫಲ್ಯವಾಗದೆ ಮನಸ್ಸಿಗೆ ಬಹಳ ಚಿಂತೆಯಾಗುವಂಥದ್ದು, ಕುಟುಂಬದಲ್ಲಿ ನೆಮ್ಮದಿ ಹಾಳಾಗ್ತಕ್ಕಂಥದ್ದಾಗತ್ತೆ. ಅತ್ಯಧಿಕವಾಗಿರ್ತಕ್ಕಂತಹ ಖರ್ಚು, ಕಡಿಮೆ ಆದಾಯ, ಒಂದಲ್ಲ ಒಂದು ತಾಪತ್ರೆಗಳು ಈ ಒಂದು ತಿಂಗಳಿನಲ್ಲಿ ಸಿಕ್ಕಾಕೊಳ್ತೀರಾ. ಹುಷಾರು. ಹೇಳಿದ ರೀತಿನಲ್ಲಿ ಪರಿಹಾರದ ಕ್ರಮಗಳನ್ನ ಮಾಡ್ಕೊಳ್ಳಿ. ಹೇಳಿದ ಹಾಗೆಯೇ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತೆಗೆದುಕೊಂಡು ಬನ್ನಿ. ಸಿಂಹರಾಶಿಯವರು ಎಲ್ಲವೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಈ ಒಂದು ಸಿಂಹರಾಶಿಯವರ ವಿಶೇಷವಾದ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೊಳ್ಬೇಕು. ಗಿಡಗಳ ಮೇಲೆ, ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ ಒಂದಿಷ್ಟು ದಯೆ ಇದ್ದು ಅವುಗಳನ್ನ ಉಳಿಸ್ಕೊಳ್ಳೋ ಕೆಲಸವನ್ನು ಮಾಡಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಕಾಶಿ ವಿಶ್ವನಾಥನ ಆರಾಧನೆಯನ್ನು ಮಾಡಿ. ವಿಶ್ವನಾಥ ಪಂಚಕಂ ಸ್ತೋತ್ರವನ್ನಾಗ್ಲಿ, ವಿಶ್ವನಾಥ ಅಷ್ಟಕ ಸ್ತೋತ್ರವನ್ನಾಗ್ಲಿ, ಪಂಚಕವನ್ನಾಗ್ಲಿ ಅಥವಾ ಅಷ್ಟಕವನ್ನಾಗ್ಲಿ ಪ್ರತಿನಿತ್ಯ ಎರಡೆರಡು ಬಾರಿ ಪಠಣವನ್ನು ಮಾಡಿಕೊಳ್ತಾ ಬನ್ನಿ. ಬೆಳಗ್ಗೆ ಮತ್ತು ಸಂಜೆ ವಿಶ್ವನಾಥ ಪಂಚಕಂ ಅಥವಾ ವಿಶ್ವನಾಥ ಅಷ್ಟಕಂ ಪಠಣ ಮಾಡ್ಕೊಳ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ, ತಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶುಭಾಶೀರ್ವಾದವನ್ನ ತಿಳಿಸ್ತಾ ಇದ್ದೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.